ಮದುವೆಯಾದ ರಾತ್ರಿ ನನ್ನ ಗಂಡ ಒಂದು ಪತ್ರವನ್ನು ಬರೆದು ಹೋದ. ಇವಳು ದಡ್ಡಿ, ಏನಕ್ಕೂ ಲಾಯಕ್ಕಿಲ್ಲ. ಮನೆಯವರ ಬಲವಂತಕ್ಕೆ ಮದುವೆಯಾದೆ. ನಾನು ಇಷ್ಟಪಟ್ಟಿರುವ ನಮ್ಮ ಆಫೀಸ್ನ ಸ್ಮಿತಾಳನ್ನು ಮದುವೆಯಾಗಿ ಫಾರಿನ್ಗೆ ಹೋಗುತ್ತೇನೆ. ಈ ದಡ್ಡಿ ಸೌಮ್ಯಳಿಗೂ ನನಗೂ ಯಾವುದೇ ರೀತಿಯ ಸಂಬಂಧವಿಲ್ಲ. ನಾನು ಎಂದಿಗೂ ಕೂಡ ಅವಳನ್ನು ಪ್ರೀತಿಸಿಲ್ಲ. ಅವಳ ಮುಖ ನೋಡಿದರೆ ನನಗೆ ಅಸಹ್ಯವಾಗುತ್ತದೆ. ಸೀರೆ ಉಟ್ಟಿರುತ್ತಾಳೆ, ತಲೆ ತುಂಬ ಹೂ ಮುಡಿದಿರುತ್ತಾಳೆ, ಇಂಗ್ಲೀಷ್ ಮಾತನಾಡಲು ಬರುವುದಿಲ್ಲ. ನನಗೆ ಸರಿ ಹೊಂದುವ ಹುಡುಗಿಯನ್ನು ನಾನು ಆರಿಸಿಕೊಂಡಿದ್ದೇನೆ ಅಂತ ಪತ್ರ ಬರೆದು ಹೋಗಿದ್ದ. ಇದರಿಂದ ಮನನೊಂದ ನಾನು 5 ವರ್ಷದ ಒಳಗಡೆ ಒಂದು ದೊಡ್ಡ ಕಂಪನಿಯ CEO ಆದೆ. ನನ್ನ ಗಂಡ ಪ್ರಾಜೆಕ್ಟ್ ವರ್ಕ್ಗೆ ನನ್ನದೇ ಕಂಪನಿಗೆ ಫಾರಿನ್ನಿಂದ ಬಂದ. ನನ್ನನ್ನು ನೋಡಿ ಬೆಚ್ಚಿಬಿದ್ದ. ಮುಂದೆ ನನ್ನ ಹೆಸರು ಸೌಮ್ಯ. ಅಪ್ಪ ಅಮ್ಮನ 4ನೇ ಸಂತಾನ. ಅಪ್ಪನಿಗೆ 2 ಹೆಣ್ಣು ಮಕ್ಕಳು, 2 ಗಂಡು ಮಕ್ಕಳು. ಕೊನೆಯವಳು ನಾನು. ಗಂಡು ಮಗು ಆಗುತ್ತದೆ ಅಂತ ಕಾದಿದ್ದರಂತೆ, ಆದರೆ ಹೆಣ್ಣು ಮಗು ಅಂತ ನನ್ನನ್ನು ನನ್ನ ಸೋದರತೆಯ ಮನೆಗೆ ಕಳುಹಿಸಿಬಿಟ್ಟರು. ಸೋದರತೆಗೆ 2 ಗಂಡು ಮಕ್ಕಳು. ಹೆಣ್ಣು ಮಕ್ಕಳು ಇರಲಿಲ್ಲವಂತೆ, ಆದರೆ ಅತ್ತೆಗೆ ಹೆಣ್ಣು ಮಕ್ಕಳನ್ನು ಕಂಡರೆ ತುಂಬ ಇಷ್ಟವಂತೆ. ನಾನು ಹುಟ್ಟಿದಾಗ ಅಪ್ಪ ಅಮ್ಮ ತುಂಬ ಕಷ್ಟಪಡುತ್ತಿದ್ದರಂತೆ. ಹೆಣ್ಣು ಮಗು ಹುಟ್ಟಿಬಿಟ್ಟಿತು ಅಂತ ನನ್ನನ್ನು ಅವರ ಜೊತೆ ಅವರ ಮನೆಗೆ ಕರೆದುಕೊಂಡು ಹೋಗಿದ್ದರು. ನನಗೆ ಆಗ 1 ವರ್ಷ ವಯಸ್ಸು. ಅಪ್ಪ ಅಮ್ಮನಿಗಿಂತ ನನಗೆ ಸೋದರ ಅತ್ತೆ ಮತ್ತು ಅವರ ಗಂಡ ಅಂದರೆ ನನ್ನ ಮಾವ, ಅವರಿಬ್ಬರು ಅಪ್ಪ ಅಮ್ಮನ ಪ್ರೀತಿಯನ್ನು ಕೊಟ್ಟು ಸಾಕಿದ್ದರು. ಅತ್ತೆ ಮಕ್ಕಳಲ್ಲಿ ಮೊದಲನೆಯವನು ಸೇರುತ್ತಿರಲಿಲ್ಲ, ಯಾವಾಗಲೂ ಓದುತ್ತಲೇ ಇರುತ್ತಿದ್ದ. ಆದರೆ 2ನೇ ಅವನು ನನ್ನ ಜೊತೆ ಆಟ ಆಡುತ್ತಿದ್ದ. ಇಬ್ಬರು ತುಂಬ ಅನ್ಯೋನ್ಯವಾಗಿದ್ದವರು. ಚಿಕ್ಕಂದಿನಲ್ಲಿ ಪ್ರತಿಯೊಬ್ಬರು ಹೇಳುತ್ತಿದ್ದರು ನಮ್ಮಿಬ್ಬರಿಗೆ ಮದುವೆ ಮಾಡಲು. ಆಗ ಅತ್ತೆ, ಇಲ್ಲ, ಮೊದಲನೇ ಅವನಿಗೆ ಕೊಡುತ್ತೇನೆ. ನನ್ನ ಅಣ್ಣನ ಮಗಳು ಈ ಮನೆಗೆ ಮೊದಲ ಸೊಸೆ ಆಗಬೇಕು ಅಂತ ಅತ್ತೆ ತುಂಬ ಖುಷಿಯಿಂದ ಹೇಳುತ್ತಿದ್ದಳು. ನನ್ನನ್ನು ಕೂಡ ಕೇಳುತ್ತಿದ್ದಳು, ನೀನು ನನ್ನ ಮಗ ಸಂತೋಷನನ್ನು ಮದುವೆ ಆಗುತ್ತೀಯಾ ಅಂತ. ನಾನು, ಬೇಡ ಅತ್ತೆ, ಸಂತೋಷ ಬೈತಾನೆ, ನನ್ನ ಜೊತೆ ಮಾತಾಡೋದಿಲ್ಲ, ಬೇಕಾದರೆ ಪ್ರಕಾಶ್ನ ಮದುವೆ ಆಗ್ತೀನಿ ಅಂತ ಹೇಳಿ ನಾಚಿಕೆಯಿಂದ ಓಡೋಗ್ತಿದ್ದೆ. ಮದುವೆಯ ಬಗ್ಗೆ ಸಣ್ಣ ಕಲ್ಪನೆಯೂ ಕೂಡ ನನಗೆ ಇರಲಿಲ್ಲ. ಮದುವೆ ಎಂದರೆ ಗೊಂಬೆಗಳ ಆಟ ಅಂತ ಅಂದುಕೊಂಡಿದ್ದೆ. ವಯಸ್ಸು ಬಂದಂತೆ ಪ್ರಕಾಶನ ಜೊತೆ ಮಾತನಾಡುವುದನ್ನು ನಾನು ಕಡಿಮೆ ಮಾಡಿದೆ, ನಾಚಿಕೆಯಿಂದ. ಸಂತೋಷ ನನ್ನ ಜೊತೆ ಮಾತನಾಡುತ್ತಿರಲಿಲ್ಲ. ಅವನ ಪ್ರಕಾರ ನಾನು ದಡ್ಡಿ, ಹಳ್ಳಿಗುಗ್ಗು, ಈಗಿನ ಕಾಲದ ಹುಡುಗಿಯರ ರೀತಿ ಮಾಡ್ರನ್ ಆಗಿ ಇಲ್ಲ. ಈ ಬೇಸರ ದಿನದಿಂದ ದಿನಕ್ಕೆ ಜಾಸ್ತಿ ಆಗುತ್ತಾ ಹೋಯಿತು. ನನಗೆ ಯಾರಾದರೂ ಚೆನ್ನಾಗಿ ರೆಡಿಯಾಗಿ ಬಂದಾಗ ಸಂತೋಷ ನನ್ನನ್ನು ಅವರಿಗೆ ತೋರಿಸುತ್ತಾ ಆಡಿಕೊಳ್ಳುತ್ತಿದ್ದ. ನಾನು ತುಂಬ ಸುಂದರವಾಗಿದ್ದರೂ ಕೂಡ ನನ್ನನ್ನು ನೋಡಿ ಅಸಹ್ಯಪಟ್ಟುಕೊಳ್ಳುತ್ತಿದ್ದ. ದಿನದಿಂದ ದಿನಕ್ಕೆ ಜಾಸ್ತಿ ಆಗುತ್ತಾ ಹೋಯಿತು. ಇದರಿಂದ ಮನೆಯಲ್ಲಿ ಎಲ್ಲರೂ ಬೇಸರ ಮಾಡಿಕೊಳ್ಳುತ್ತಿದ್ದರು. ಸಂತೋಷ್ ಚೆನ್ನಾಗಿ ಓದಿಕೊಂಡು ಸಾಫ್ಟ್ವೇರ್ ಇಂಜಿನಿಯರ್ ಆದ. ಪ್ರಕಾಶ್ ಲಾಯರ್ ಆಗಲು ಬೆಂಗಳೂರಿಗೆ ಹೊರಟು ಹೋದ. ನಮ್ಮದು ಹಳ್ಳಿ ಆಗಿದ್ದರಿಂದ SSLC ಆದ ಮೇಲೆ ಇನ್ನೂ ಓದಲು ಬೇರೆ ಊರಿಗೆ ನನ್ನನ್ನು ಕಳಿಸಿಲ್ಲ. ಹೆಣ್ಣು ಮಗು ಓದಲು ಬರೆಯಲು ಬಂದರೆ ಸಾಕು ಅನ್ನುವುದು ಅತ್ತೆ ಮಾವ ಅವರ ನಂಬಿಕೆ. ನಾನು ಓದುತ್ತೇನೆ ಅಂದರೂ ಕೂಡ ಕಳಿಸಲಿಲ್ಲ. ಆದರೆ ಸಂತೋಷ ಮಾತ್ರ ನನ್ನನ್ನು ನೋಡಿ ಅನ್ಎಜುಕೇಟೆಡ್ ಅಂತ ಹಾಡಿಕೊಳ್ಳುತ್ತಿದ್ದ. ಇದ್ದಕ್ಕಿದ್ದಂತೆ ಮಾವನ ಆರೋಗ್ಯ ಸಂಪೂರ್ಣವಾಗಿ ಹದಗೆಟ್ಟಿತು. ಆಗ ಮಾವ ಸಾಯುವುದಕ್ಕಿಂತ ಮುಂಚೆ ಸೌಮ್ಯ ಮತ್ತು ಸಂತೋಷನ ಮದುವೆಯನ್ನು ಕಣ್ಣಾರೆ ನೋಡಬೇಕು ಅಂತ ಹಠ ಹಿಡಿದರು. ಸಂತೋಷ್ಗೆ ನನ್ನನ್ನು ಕಂಡರೆ ಆಗುವುದಿಲ್ಲ. ಆದರೂ ಕೂಡ ಮಾವನಿಗಾಗಿ ಒಪ್ಪಿಕೊಂಡೆ. ಸಂತೋಷ್ ನನ್ನ ಜೊತೆ ಮದುವೆಗೆ ಒಪ್ಪಿಕೊಂಡ. ಆದರೆ ಕೇವಲ ಮಾವನ ಆರೋಗ್ಯದ ದೃಷ್ಟಿಯಲ್ಲಿ ಅಂತ ನನಗೂ ಕೂಡ ತಿಳಿದಿತ್ತು. ಮಾವ ಪದೇ ಪದೇ ಕೇಳುತ್ತಿದ್ದರು, ನಿನಗೆ ಅವಳ ಮೇಲೆ ಕೋಪ ಇಲ್ಲ ಅಲ್ಲವೇ ಅಂತ. ಅದಕ್ಕೆ ಅವರು ಇಲ್ಲ ಅಂತ ಹೇಳುತ್ತಿದ್ದರು. ನನಗೆ ತಿಳಿದಿದ್ದು ಇದು ಕೇವಲ ನಾಟಕ ಅಂತ. ಆದರೆ ಮಾವನ ಆರೋಗ್ಯದ ದೃಷ್ಟಿಯಿಂದ ಮದುವೆಗೆ ಒಪ್ಪಿಕೊಂಡೆ. ಮದುವೆಯನ್ನು ಬಹಳ ಸರಳವಾಗಿ ಮಾಡಿದರು. ಮಾವ ನಮ್ಮಿಬ್ಬರ ಮದುವೆಯನ್ನು ನೋಡಬೇಕು ಅಂತ ಹಠ ಹಿಡಿದಿದ್ದಕ್ಕೆ.
ಮೊದಲ ರಾತ್ರಿ ನನಗೆ ಭಯವಾಗುತ್ತಿತ್ತು. ಎಲ್ಲಿ ನನ್ನ ಜೊತೆ ತುಂಬ ಕೆಟ್ಟದಾಗಿ ವರ್ತಿಸುತ್ತಾರೋ ನನ್ನ ಮುದ್ದು ಗಂಡ, ಏಕೆಂದರೆ ನಾನೊಬ್ಬಳೇ ಸಿಗುತ್ತೇನೆ. ಈ ರೀತಿ ಹಲವು ಆಲೋಚನೆಗಳು ಬಂತು. ಕೊನೆಗೆ ವಿಧಿಯಿಲ್ಲದೆ ಭಯದಿಂದ ಕಾಯುತ್ತಾ ಕುಳಿತೆ. ಎಷ್ಟು ಹೊತ್ತು ಕಾದರೂ ಸಂತೋಷ್ ಬಂದಿಲ್ಲ. ಆಗ ಭಯದಿಂದ ಫೋನ್ ಮಾಡಿದರೆ ಫೋನ್ ಸ್ವಿಚ್ ಆಫ್ ಬಂತು. ಮನೆಯಲ್ಲಿ ಕೇಳೋಣ ಅಂದರೆ ಮೊದಲ ರಾತ್ರಿ ಹೇಗೆ ಕೇಳಲಿ ಅಂತ ಹಿಂಜರಿಕೆ ಬಂತು ಮನಸ್ಸಿಗೆ. ಹಾಗೆ ಅಲ್ಲೇ ಟೇಬಲ್ ಮೇಲೆ ಇದ್ದ ಪೇಪರ್ ಕಾಣಿಸಿತು. ನೋಡಿದರೆ ಆಶ್ಚರ್ಯವಾಯಿತು. ಅದು ನನ್ನ ಗಂಡ ಅಂದರೆ ಸಂತೋಷ ಬರೆದಿರುವ ಪತ್ರ. ಅವನು ಬರೆದಿದ್ದಾರೆ, ನನಗೆ ನೀನು ಎಂದರೆ ಇಷ್ಟವಿಲ್ಲ, ಕೇವಲ ಅಪ್ಪನ ಭಯದಿಂದ ಒಪ್ಪಿಕೊಂಡೆ. ಮದುವೆಯಾದ ಮೇಲೆ ಇನ್ನೂ ನಿನ್ನ ಮೇಲೆ ಇರುವ ಅಸಹ್ಯ ಕೋಪ ಹೆಚ್ಚಾಯಿತು. ನಿನ್ನ ಜೊತೆ ಸಂಸಾರ ಮಾಡಲು ಸಾಧ್ಯವೇ ಇಲ್ಲ. ಈಗ ನನಗೆ ಇನ್ನೂ ಕೂಡ ಕ್ಲಿಯರ್ ಆಯಿತು. ಬಲವಂತದಿಂದ ಏನೂ ಆಗಲು ಸಾಧ್ಯವಿಲ್ಲ. ಇದರಿಂದ ಅಪ್ಪನ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತದೆ. ಆದರೆ ನಾನೇನು ಮಾಡಲಿ? ತುಂಬ ದುಃಖವಾಯಿತು. ಅಪ್ಪನ ಆರೋಗ್ಯದ ಮೇಲೆ ಪ್ರಭಾವ ಬಿದ್ದರೆ ನನಗೆ ಸಂಬಂಧವಿಲ್ಲ ಅಂತ ಹೇಳಿದ ಮನುಷ್ಯನ ಜೊತೆ ಬದುಕಲು ನನಗೂ ಕೂಡ ಇಷ್ಟವಿಲ್ಲ. ಆದರೆ ಅತ್ತೆ ಮಾವ ಹೇಗೆ ತೆಗೆದುಕೊಳ್ಳುತ್ತಾರೆ ಇದನ್ನು? ದುಃಖ ಜಾಸ್ತಿ ಆಯಿತು. ನನ್ನಿಂದ ಎಲ್ಲರಿಗೂ ಕಷ್ಟ. ಇವರಿಗೆ ನನ್ನ ಮೇಲೆ ಪ್ರೀತಿ, ಅವರುಗಳಿಗೆ ನಾನು ಎಂದರೆ ಅಸಹ್ಯ. ಈ ಮಧ್ಯದಲ್ಲಿ ನಿದ್ರೆ ಬರಲಿಲ್ಲ. ಅತ್ತೆ ಕೂಡ ಎಲ್ಲ ಕೆಟ್ಟದ್ದು ಏಕೆ ನನ್ನ ಬದುಕಿನಲ್ಲಿ ನಡೆಯುತ್ತದೆ ಅಂತ. ಆದರೆ ಪ್ರಶ್ನೆ ಮಾತ್ರ, ಉತ್ತರ ಎಲ್ಲಿ ಸಿಗುತ್ತದೆ? ಅತ್ತೆ ಮತ್ತು ಮಾವ ಪೂಜೆಗೆ ರೆಡಿ ಮಾಡಿದ್ದರು. ನನಗೆ ಮತ್ತು ಸಂತೋಷ್ಗೆ ಇಬ್ಬರು ಒಟ್ಟಿಗೆ ಕುಳಿತುಕೊಳ್ಳಬೇಕು ಅಂತ. ಆದರೆ ಅದು ಹೇಗೆ ಸಾಧ್ಯ? ಅಳುತ್ತಾ ಹೇಳಿದೆ, ಸಂತೋಷ್ ನನ್ನನ್ನು ಬಿಟ್ಟು ಹೋದ ವಿಷಯದ ಬಗ್ಗೆ. ಮಾವ ಕೇಳಿಸಿಕೊಂಡು ಜೋರಾಗಿ ಕಿರುಚಿದರು. ನಾವೆಲ್ಲ ಹತ್ತಿರ ಓಡಿ ಹೋದೆವು. ಏನಾದರೂ ಮಾವನನ್ನು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದು. ಮಾವ ಪ್ರಜ್ಞೆ ತಪ್ಪಿ ಬಿದ್ದರು. ಆಸ್ಪತ್ರೆಯಲ್ಲಿ ಡಾಕ್ಟರ್ ನಮ್ಮಗಳನ್ನು ಚೆನ್ನಾಗಿ ಬೈದರು. ಮಾನ ಮರ್ಯಾದೆ ಇಲ್ಲ, ಚೆನ್ನಾಗಿ ನೋಡಿಕೊಳ್ಳಿ ಅಂತ ಹೇಳಿದರೆ ಚೆನ್ನಾಗಿ ನೋಡಿಕೊಂಡಿಲ್ಲ ನೀವುಗಳು. ಅಕಸ್ಮಾತ್ ಏನಾದರೂ ಸಮಸ್ಯೆ ಆದರೆ ಆರೋಗ್ಯದ ವಿಷಯದಲ್ಲಿ ಅದಕ್ಕೆಲ್ಲ ನೀವೇ ಕಾರಣ ಅಂತ ಡಾಕ್ಟರ್ ಬೈದು ಹೋದರು. ನಾನು ದೇವರ ಹತ್ತಿರ ನಿರಂತರವಾಗಿ ಪ್ರಾರ್ಥನೆ ಮಾಡುತ್ತಿದ್ದೆ. ನನ್ನ ಕೈಯಲ್ಲಿ ಸಾಧ್ಯವಿಲ್ಲ. ಮಾವನಿಗೆ ಏನಾದರೂ ತೊಂದರೆ ಆದರೆ ಅದು ನನ್ನಿಂದ ಅನ್ನುವ ದುಃಖ ಇನ್ನೂ ಕೂಡ ಜಾಸ್ತಿ ಆಗುತ್ತದೆ. ಅವರು ಚೆನ್ನಾಗಿರಬೇಕು, ಅದಕ್ಕಾಗಿ ನಾನು ಏನು ಬೇಕಾದರೂ ಮಾಡುತ್ತೇನೆ ಅಂತ ಅಳುತ್ತಿದ್ದೆ. ನನ್ನ ಪ್ರಾರ್ಥನೆ ದೇವರಿಗೆ ಕೇಳಿಸಿತು. ಮಾವನಿಗೆ ಯಾವುದೇ ಸಮಸ್ಯೆ ಆಗಲಿಲ್ಲ. ಅತ್ತೆ ಮತ್ತು ಸಂಬಂಧಿಕರು ಎಲ್ಲರೂ ವಿವರಿಸಿ ಹೇಳಿದರು. ಮಾವ ನನ್ನ ಹತ್ತಿರ ಪ್ರಾಮಿಸ್ ಮಾಡಿಸಿಕೊಂಡರು, ನಿನಗೆ ಇನ್ನೂ ಚಿಕ್ಕ ವಯಸ್ಸು, ನನ್ನ ಮಗ ಏನು ಓದಿದ್ದಾನೆ ನೀನು ಕೂಡ ಅದೇ ಓದಬೇಕು, ಓದಿ ಅವನಿಗಿಂತಹ ಒಳ್ಳೆಯ ಉತ್ತಮ ಪೊಸಿಷನ್ನಲ್ಲಿ ಇರಬೇಕು ಅಂತ ಆಣೆ ಮಾಡಿಸಿಕೊಂಡರು. ನಾನು ಕೂಡ ಒಪ್ಪಿಕೊಂಡೆ. ಇದಾದ 2 ದಿನಕ್ಕೆ ಅವರ 2ನೇ ಮಗ ಬಂದ. ಅವನು ಕೂಡ ನನ್ನ ವಿದ್ಯಾಭ್ಯಾಸಕ್ಕೆ ಅಗತ್ಯವಿರುವ ಎಲ್ಲ ಸಹಾಯವನ್ನು ಮಾಡಿದ. ಅಣ್ಣ ಮಾಡಿದ ತಪ್ಪಿನಿಂದ ಅವನು ಕೂಡ ಬೇಸರ ಮಾಡಿಕೊಂಡಿದ್ದ. PUCಯಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆದು ಪಾಸ್ ಮಾಡಿದೆ. ನಂತರ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಫ್ರೀ ಸೀಟ್ ಸಿಕ್ಕಿತು. ಒಳ್ಳೆಯ ಕಾಲೇಜಿನಲ್ಲಿ ತುಂಬ ಮಾರ್ಕ್ಸ್ ಚೆನ್ನಾಗಿರುವುದರಿಂದ ಮನೆಯಲ್ಲಿ ಅತ್ತೆ ಮಾವ ತುಂಬ ಖುಷಿ ಪಡುತ್ತಿದ್ದರು. ಅವರು ಏಕೆ ಇಷ್ಟೊಂದು ಖುಷಿ ಪಡುತ್ತಿದ್ದಾರೆ ಅರ್ಥವಾಗುತ್ತಿಲ್ಲ. ಇವುಗಳ ಮಧ್ಯೆ ನನಗೆ ಒಂದು ಒಳ್ಳೆಯ ಕಂಪನಿಯಲ್ಲಿ ಕೆಲಸ ಸಿಕ್ಕಿತು. ಕೈ ತುಂಬ ಸಂಬಳ ಬರುತ್ತಿತ್ತು. ನಂತರ ನಾನು ನಮ್ಮ ಮಾವನ ಅವರ ಹೆಸರಿನಲ್ಲಿ ಒಂದು ಹೊಸ ಸಾಫ್ಟ್ವೇರ್ ಕಂಪನಿಯನ್ನು ಶುರು ಮಾಡಿದೆ. ಅದಕ್ಕೆ ಮಾವನವರೇ ಇನ್ವೆಸ್ಟ್ ಮಾಡಿದ್ದು. ಇಂದು ಆ ಕಂಪನಿ ತುಂಬ ದೊಡ್ಡದಾಗಿ ಬೆಳೆದಿದೆ. ಮಾವ ನನ್ನನ್ನು ಮಗ ಅಂತ ಪ್ರತಿಯೊಬ್ಬರಿಗೂ ಪರಿಚಯ ಮಾಡಿಸಿಕೊಡುತ್ತಾರೆ. ತುಂಬ ಪ್ರೀತಿಸುತ್ತಾರೆ, ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ಅವರು ನನ್ನ ಪಾಲಿನ ದೇವರು. ಇಂದು ನಾನು ಏನು ಆಗಿದ್ದರೂ ಅದು ಮಾವನವರದೇ ಕೊಡುಗೆ ಜಾಸ್ತಿ. ಪ್ರಕಾಶ್ ಮತ್ತು ಅತ್ತೆ ಕೂಡ ನನ್ನ ಜೊತೆ ಇದ್ದರು. ಬದುಕು ತುಂಬ ಸುಂದರವಾಗಿ ನಡೆದುಕೊಂಡು ಹೋಗುತ್ತಿತ್ತು. ಈ ಮಧ್ಯೆ ಮಾವ ಪ್ರಕಾಶ್ನನ್ನು ಮದುವೆ ಆಗಲು ಕೇಳಿದರು. ಆದರೆ ನಾನು ಒಪ್ಪಲಿಲ್ಲ. ಇನ್ನೂ ಸ್ವಲ್ಪ ದಿನ ಆಗುವುದಿಲ್ಲ ಅಂತ ಹೇಳಿದೆ. ಇಂದು ಫಾರಿನ್ ಡೆಲಿಗೇಟ್ಸ್ ಬರುತ್ತಾರೆ. ಒಂದು ಪ್ರಾಜೆಕ್ಟ್ ವರ್ಕ್ ಇದೆ. ಇಂಪಾರ್ಟೆಂಟ್ ಮೀಟಿಂಗ್ ಪ್ರಾಜೆಕ್ಟ್ ಸಿಕ್ಕಿದ್ದಾರೆ. ನಮ್ಮ ಕಂಪನಿಗೆ ನಾವು ಮುಂದೆ ಎತ್ತರ ಬೆಳೆಯುತ್ತೇವೆ. ಯಾವುದೇ ಆಶ್ಚರ್ಯವಿಲ್ಲ. ನಾನು ತುಂಬ ಕಷ್ಟಪಡುತ್ತಿದ್ದೆ. ಹಗಲು ರಾತ್ರಿ ಪ್ರಾಜೆಕ್ಟ್ ನನಗೆ ಸಿಗಲಿ ಅಂತ.
ಆಶ್ಚರ್ಯವೆಂದರೆ ಇಂದು ಬಂದ ಫಾರಿನ್ ಡೆಲಿಗೇಟ್ಸ್ಗಳ ಜೊತೆ ನನ್ನ ಕಂಪನಿಗೆ ನನ್ನ ಹಳೆ ಗಂಡ ಸಂತೋಷ್ ಕೂಡ ಬಂದಿದ್ದು. ಅವನು ಕೂಡ ಆ ಕಂಪನಿಯಲ್ಲಿ ಒಬ್ಬನಂತೆ. ನನ್ನನ್ನು ನೋಡಿ ಅವನು ಶಾಕ್ ಆದ. ಒಂದು ದೊಡ್ಡ ಕಂಪನಿಯ ಓನರ್ ನಾನು ಅಂತ. ಸ್ವಲ್ಪ ಹೊತ್ತು ಆಶ್ಚರ್ಯದಿಂದ ಇದ್ದ. ನಂತರ ಆರೋಗ್ಯದ ಸಮಸ್ಯೆ ಇದೆ ಅಂತ ಹೊರಟು ಹೋದ. ತುಂಬ ಸಮಯದ ನಂತರ ಬಂದ. ಆಗ ನಡೆದ ಎಲ್ಲ ವಿಷಯಗಳ ಬಗ್ಗೆ ತಮ್ಮನ ಹತ್ತಿರ ವಿಚಾರಿಸಿದ. ಮೊದಮೊದಲು ಅವನು ಮಾತನಾಡಲು ಇಷ್ಟಪಡುತ್ತಿರಲಿಲ್ಲ ಸಂತೋಷನ ಜೊತೆ. ಆದರೆ ಅಣ್ಣ ಅಲ್ಲವೇ, ನಂತರ ಒಪ್ಪಿಕೊಂಡ. ಅವರಿಬ್ಬರು ಒಂದಾದರು. ಎಲ್ಲ ವಿಷಯವನ್ನು ತಿಳಿದ ನಂತರ ನನ್ನ ಮೊದಲ ಗಂಡ ಸಂತೋಷ ನನ್ನನ್ನು ಪ್ರೀತಿಯಿಂದ ಗೌರವದಿಂದ ಮಾತನಾಡಿಸುತ್ತಿದ್ದ. ಅವನಿಗೆ ನನಗಿಂತ ಹೆಚ್ಚಾಗಿ ನನ್ನ ಸ್ಥಾನದ ಮೇಲೆ ಕಣ್ಣಿತ್ತು. ನಾನು ಅವನಿಗೆ ಇಷ್ಟ ಬರುವ ರೀತಿ ಸಹಕರಿಸಬಹುದಿತ್ತು. ಸಂಪೂರ್ಣವಾದ ಕಂಪನಿ ನನ್ನ ಹಿಡಿತದಲ್ಲಿ ಇದ್ದಿದ್ದರಿಂದ ನನ್ನ ಜೊತೆ ಇಷ್ಟೊಂದು ಸೌಜನ್ಯದಿಂದ ಪ್ರೀತಿಯಿಂದ ಇದ್ದಾನೆ ಅಂತ ನನಗೆ ಗೊತ್ತು. ನಾನೇನು ಅಷ್ಟೊಂದು ಅಮಾಯಕಳಲ್ಲ. ಅವನು ನನ್ನನ್ನು ಬಿಟ್ಟು ಹೋದಾಗ ತುಂಬ ನೊಂದು ಬೆಂದು ಹೋಗಿದ್ದೆ. ಆದರೆ ಈಗ ಪ್ರಪಂಚದ ಯಾವುದೇ ಶಕ್ತಿಯು, ಯಾವುದೇ ಮನುಷ್ಯರು ನನ್ನನ್ನು ನೋಯಿಸಲು ಸಾಧ್ಯವೇ ಇಲ್ಲ. ನಾನು ಅಷ್ಟೊಂದು ಶಕ್ತಿಶಾಲಿಯಾಗಿದ್ದೇನೆ. ಇವನ ಪ್ರೀತಿಯ ಸಾಹಸ ಬೇಡ. ಒಂದು ಬಾರಿ ಬಿಟ್ಟು ಹೋದವನು ಪದೇ ಪದೇ ನನ್ನನ್ನು ಬಿಟ್ಟು ಹೋಗುತ್ತಾನೆ ಅಂತ ಅಂದುಕೊಂಡಿದ್ದೆ. ಪ್ರಕಾಶ್ ಸಂತೋಷನನ್ನು ಮತ್ತು ಅತ್ತೆ ಮಾವ ಅವರನ್ನು ಒಂದು ಮಾಡಿದನು. ಅದು ಬಹಳ ಸುಲಭ ಅಲ್ಲವೇ? ಏಕೆಂದರೆ ಅಪ್ಪ ಅಮ್ಮನಿಗೆ ಮಕ್ಕಳ ಮೇಲೆ ಪ್ರೀತಿ ಯಾವಾಗಲೂ ಇರುತ್ತದೆ. ಅವನು ಏನೇ ತಪ್ಪು ಮಾಡಿರಲಿ, ಆದರೆ ನಾನು ಹೆಂಡತಿಯ ಸ್ಥಾನದಲ್ಲಿ ನಿಂತು ನೋಡಿದರೆ ಅವನ ಮುಖವನ್ನು ತಿರುಗಿ ಕೂಡ ನೋಡಬಾರದು ಅಂತ ಅನಿಸುತ್ತದೆ. ಆದರೆ ಅತ್ತೆ ಮಾವನಿಗಾಗಿ ಅವನನ್ನು ಸಹಿಸಿಕೊಂಡೆ. ನಮ್ಮ ಕಂಪನಿಯ ಪ್ರಾಜೆಕ್ಟ್ ಅವರ ಕಂಪನಿಯ ಪ್ರಾಜೆಕ್ಟ್ ಜೊತೆ ಟೈ ಆಯಿತು. ಎಲ್ಲ ಸಂತೋಷ ಅಂದುಕೊಂಡಂತೆ ಆಯಿತು. ಕೊನೆ ಪಕ್ಷ ಅವನ ವಿಷಯದಲ್ಲಿ ಆದರೂ ಸಮಾಧಾನವಾಗಿ ಇಲ್ಲಿಂದ ಹೋಗಲಿ ಅಂತ ಯೋಚಿಸುತ್ತಿದ್ದೆ. ಆ ಯೋಚನೆ ಜಾಸ್ತಿ ಆಯಿತು. ಸಂತೋಷ್ನ ಎಲ್ಲ ಕೆಲಸಗಳು ಇಂಡಿಯಾದಲ್ಲಿ ಮುಗಿಯಿತು. ಇನ್ನು ಅವನು ವಿದೇಶಕ್ಕೆ ಹೋಗಬೇಕು. ಸಂಜೆ ಫ್ಲೈಟ್ ಇದೆ. ಅತ್ತೆ ಮಾವ ಅಳುತ್ತಿದ್ದಾರೆ. ಸಂತೋಷ್ ಬಂದು ಅವರಿಗೆ ಸಮಾಧಾನ ಮಾಡಿದರು. 1-2 ವರ್ಷದಲ್ಲಿ ಇಂಡಿಯಾಕ್ಕೆ ಟ್ರಾನ್ಸ್ಫರ್ ತೆಗೆದುಕೊಂಡು ಬಂದು ಬಿಡುತ್ತೇನೆ ಅಂತ ಹೇಳುತ್ತಿದ್ದ. ನಂತರ ನನ್ನ ಜೊತೆ ಮಾತನಾಡಬೇಕು ಅಂತ ಸಪ್ರೇಟಾಗಿ ಹೊರಗಡೆ ಕರೆದುಕೊಂಡು ಬಂದರು. ನನಗೆ ಇಷ್ಟವಿರಲಿಲ್ಲ ಅವನ ಜೊತೆ ಹೋಗಲು. ಆದರೆ ಅವನು ನನ್ನನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುವ ರೀತಿ ವರ್ತಿಸುತ್ತಿದ್ದ. ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಹಣೆಗೆ ಮುತ್ತು ಕೊಟ್ಟ. ತುಟಿಗಳಿಗೆ ಇನ್ನೇನು ಮುತ್ತು ಕೊಡಬೇಕು. ಅಷ್ಟರಲ್ಲಿ ನಾನು ದೂರ ಸರಿದೆ. ನಾನು ನಿನ್ನ ಗಂಡ ಅಂತ ಹೇಳಿದ. ಗಂಡ? ನನ್ನ ಗಂಡ ನನಗೆ ಡೈವರ್ಸ್ ಕೊಡದೆ ವಿದೇಶದಲ್ಲಿ ಇನ್ನೊಬ್ಬರನ್ನು ಮದುವೆ ಆಗಿದ್ದಾನೆ. ಅಂತಹವನ ಜೊತೆ ನಾನು ಸಹಕರಿಸಬೇಕೆ? ಈ ರೀತಿಯ ಪ್ರೀತಿ ಪ್ರೇಮಕ್ಕೆ ಸಂತೋಷ ಏನೂ ಮಾತನಾಡದೆ ತಲೆ ಬಗ್ಗಿಸಿದ. ಆಗ ಎದೆ ಮೇಲೆ ಗುದ್ದಿದೆ. ಅವನ ಕೆನ್ನೆಗಳಿಗೆ ಏಟು ಹೊಡೆದು, ನಾನು ನಿನ್ನನ್ನು ಎಷ್ಟು ಪ್ರೀತಿಸುತ್ತಿದ್ದೇನೆ, ಆದರೆ ನೀನು ನನಗೆ ತುಂಬ ಮೋಸ ಮಾಡಿದೆ. ಪ್ರೀತಿ ಅಂತ ಅವನು ಆಶ್ಚರ್ಯವಾಗಿ ಕೇಳಿದ. ನನ್ನ ಮುಖವನ್ನು ನೋಡುತ್ತಾ, ನಾನು ಚಿಕ್ಕವಳು ಆದ ದಿನದಿಂದಲೂ ನಿನ್ನನ್ನು ತುಂಬ ಪ್ರೀತಿಸುತ್ತಿದ್ದೆ. ನಿನಗೆ ಹೇಳಿರಲಿಲ್ಲ. ಹೇಗಿದ್ದರೂ ಅತ್ತೆ ಮಾವ ನಿನ್ನ ಜೊತೆ ನನ್ನನ್ನು ಮದುವೆ ಮಾಡುತ್ತಾರೆ. ಮದುವೆ ಆದ ಮೇಲೆ ನಾನು ತೋರಿಸುವ ಪ್ರೀತಿಯಿಂದ ನೀನು ಸಂಪೂರ್ಣವಾಗಿ ನನ್ನವನಾಗುತ್ತೀಯ ಅಂತ ಅಂದುಕೊಂಡಿದ್ದೆ. ಆದರೆ ಮೊದಲ ರಾತ್ರಿಯೇ ನನ್ನನ್ನು ಬಿಟ್ಟು ಹೊರಟು ಹೋದೆ ಅಂತ ಅಳಲು ಶುರು ಮಾಡಿದೆ. ಆಗ ನನ್ನ ಕೈಗಳನ್ನು ಹಿಡಿದುಕೊಂಡು ಅವನು ಕೂಡ ಅಳಲು ಶುರು ಮಾಡಿದ. ಇನ್ನು ಅತ್ತೋರೆ ಪ್ರಯೋಜನವೇನು? ನಿನ್ನ ಹೆಂಡತಿ ನಿನಗಾಗಿ ಕಾಯುತ್ತಿದ್ದಾಳೆ, ಹೊರಟು ಹೋಗು ಅಂತ ಹೇಳಿದೆ. ನನಗೆ ಮೋಸ ಮಾಡಿದಂತೆ ಅವಳಿಗೂ ಮೋಸ ಮಾಡಬೇಡ. ಮೋಸ ಹೋದ ಹೆಣ್ಣಿನ ಪರಿಸ್ಥಿತಿ ತುಂಬ ದುಃಖಕರವಾಗಿರುತ್ತದೆ ಅಂತ ಹೇಳಿ ನಾನು ಮನೆಗೆ ಬಂದೆ. ಆದರೆ ಮನೆಯಲ್ಲಿ ಈಗಾಗಲೇ ನನ್ನ ಮೈದುನ ಇದ್ದನು. ಅತ್ತಿಗೆ ಏನು ಆಗುತ್ತಿದೆ, ಸತ್ಯ ಹೇಳಿ ಅಂತ ಕೇಳಿದ. ಎಲ್ಲ ವಿಷಯ ಹೇಳಿದೆ. ಇದೆಲ್ಲವನ್ನು ಅಣ್ಣ ಮೊದಲು ಹೇಳಿದ್ದು ನನಗೆ. ಅಣ್ಣ ಆಕೆ ಜೊತೆ ಮದುವೆ ಆಗಿದ್ದು ನಿಜ. 2 ತಿಂಗಳಿಗೆ ಡೈವರ್ಸ್ ಕೂಡ ಆಯಿತು. ಅಣ್ಣ ತಿಳಿದು ತಿಳಿಯದೆಯೋ ನಿನ್ನನ್ನು ಪ್ರೀತಿಸುತ್ತಿದ್ದ. ನಿನಗೆ ಮೊದಲು ಮೋಸ ಮಾಡಿದಾಗ ಅಷ್ಟು ದುಃಖವಾಗಲಿಲ್ಲ. ನಿಧಾನವಾಗಿ ಎಲ್ಲ ಅರ್ಥವಾಯಿತು. ನೀನೇ ಅವನ ನಿಜವಾದ ಪ್ರೀತಿ
ನೀನು ಅವನ ಜೊತೆ ಚೆನ್ನಾಗಿ ಹೊಂದಿಕೊಂಡು ಹೋಗುತ್ತೀಯಾ ಅಂತ. ಅವನು ಪ್ರೀತಿಸುತ್ತಿದ್ದ ನಿನ್ನನ್ನು ಅವನಿಗೆ ತಿಳಿಯದಂತೆ, ಅದಕ್ಕೆ ಯಾವಾಗಲೂ ನಿನ್ನ ಮೇಲೆ ಕೋಪ ಮಾಡಿಕೊಳ್ಳುತ್ತಿದ್ದ. ಈಗ ಅಣ್ಣ ಒಬ್ಬನೇ ಇದ್ದಾನೆ, ಅವನ ಜೊತೆ ಯಾರೂ ಇಲ್ಲ. ಈಗ ನಿಜ ಹೇಳಬೇಕು ಅಂದರೆ ಅವನು ಕಂಪನಿ ಕೆಲಸದ ಮೇಲೆ ಬಂದಿರುವುದೇ ನಿಮ್ಮ ಜೊತೆ ಮಾತನಾಡಿ ನಿಮ್ಮನ್ನು ಸಮಾಧಾನ ಮಾಡಿ ಪುನಃ ಒಂದಾಗಿ ಬಾಳಲು. ಪ್ಲೀಸ್ ಅಂತ ನನ್ನ ಮೈದುನ ಅಳಲು ಶುರು ಮಾಡಿದ. ನಾನು ಒಪ್ಪಿಕೊಂಡರೆ ಅವರ ಅಣ್ಣ ಇಲ್ಲೇ ಇರುತ್ತಾನೆ ಅನ್ನುವುದು ಅವನ ಆಸೆ. ಯೋಚನೆ ಮಾಡದೆ ನಾನು ಸಂತೋಷ್ ಇರುವ ಕಡೆ ಹೋದೆ. ಮನೆ ಪೂರ್ತಿಯಾಗಿ ಕತ್ತಲಾಗಿತ್ತು. ಬಾಗಿಲು ತೆಗೆದಿತ್ತು. ಫ್ಲೈಟ್ಗೆ ಟೈಮ್ ಆಗಿದ್ದರೂ ಕೂಡ ರೆಡಿಯಾಗುತ್ತಿಲ್ಲ ಅಂತ ಒಳಗೆ ಹೋಗಿ ಲೈಟ್ ಹಾಕಿದಾಗ ಕತ್ತಲೆಯಲ್ಲಿ ಕುಳಿತಿದ್ದ ಸಂತೋಷ್. ವಿಷಯ ಕೇಳಿದಾಗ ಸಾಯಲು ಪ್ರಯತ್ನಿಸಿದೆ. ಆದರೆ ನೀನು ನನ್ನ ಮನಸ್ಸಿನಲ್ಲಿ ಇದ್ದೀಯಾ, ನಾನು ಸತ್ತರೆ ನನ್ನ ಜೊತೆ ನಿನಗೂ ಕೂಡ ನೋವಾಗುತ್ತದೆ ಅಂತ ಅಳಲು ಶುರು ಮಾಡಿದ ನನಗೆ ಅವನ ನೋವು ಅರ್ಥವಾಯಿತು. ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ. ಅವನು ತಬ್ಬಿಕೊಂಡ. ಪ್ಲೀಸ್, ಒಂದೇ ಒಂದು ಅವಕಾಶ ಮಾಡಿಕೊಡು, ನಿನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಅಂತ ಹೇಳಿದ. ನಾನು ಹೇಳಿದೆ, ಆಗ ಒಂದೇ ಒಂದು ಅವಕಾಶ ಅಷ್ಟೆ, ಇನ್ನೊಂದು ಬಾರಿ ನನ್ನನ್ನು ಬಿಟ್ಟು ಹೋದರೆ ಜೀವನದಲ್ಲಿ ನಿನ್ನ ಮುಖ ನೋಡುವುದಿಲ್ಲ ಅಂತ ಹೇಳಿದೆ. ಆಗ ಆಶ್ಚರ್ಯವಾಗಿ ನನ್ನ ಮುಖ ನೋಡುತ್ತಿದ್ದ. ನಾನು ಏನೂ ಮಾತನಾಡದೆ ಅವನ ತುಟಿಗಳಿಗೆ ದೀರ್ಘವಾಗಿ ಚುಂಬಿಸಿದೆ. ಅವನು ಕೂಡ ಚುಂಬಿಸಲು ಆರಂಭಿಸಿದ. ಆಗ ನಮ್ಮಿಬ್ಬರ ತುಟಿಗಳೇ ನಮ್ಮ ಸುಂದರವಾದ ಬದುಕಿಗೆ ಮುನ್ನುಡಿಯನ್ನು ಬರೆದವು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.